ಏನಿದೆ ಗುರು, ಆಗದ ಕಾಣ್ತಿದೆಯಲ್ಲ ಅದು ಮಾತ್ರ. ಅಯ್ಯಪ್ಪ ಗುಡುಕ್ತೈತೆ, ಬರ್ರಪ್ಪ ಬೇಗ. ಏನು ಗುರು ಇವನು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡವನೇ ವ್ಲಾಗು ಕೊಟ್ಟಿಗೆಹಾರದಿಂದ ಅಂದ್ಕೊಂಡ್ರಾ? ಸೊ ವಿಷಯ ಇದೆ. ಏನಪ್ಪ ಅಂತಂದರೆ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಕುದುರೆಮುಖ. ಅವರು ಮಠ ಮಧ್ಯಾಹ್ನ 1:30 ಆಯಿತು ನಾವು ಇಲ್ಲಿ ಬರೋಷ್ಟೊತ್ತಿಗೆ ಕೊಟ್ಟಿಗೆಹಾರಕ್ಕೆ. ಎಲ್ಲ ನನ್ನಿಂದನೇ, ಯಾವಾಗಲೂ ನಾನೇ ಆನ್ ಟೈಮ್ ಇರ್ತಿದ್ದೆ. ಇವತ್ತು ನಂದೇ ಲೇಟ್, 1.5 hour ಲೇಟ್ ಮಾಡಿದೆ ನಾನು. ಓಕೆ, ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಏನು ಕಂಟಿನ್ಯೂಸ್ ಆಗಿ ಬರ್ತಿದ್ದಾವೆ ಗಾಡಿಗಳು. ಸೊ ಇವತ್ತು ನಾವು 3 ಜನ ಬೆಂಗಳೂರಿಂದ, ನಾನು ಮತ್ತು ನನ್ನ 2 ಫ್ರೆಂಡ್ಸು. ಇನ್ನೊಬ್ಬ ಫ್ರೆಂಡು ಕುಂದಾಪುರದಿಂದ ಬರ್ತಿದ್ದಾನೆ. ಸೊ ಆಲ್ರೆಡಿ ಬಂದುಬಿಟ್ಟಿದ್ದಾನೆ, ಆಲ್ರೆಡಿ ರೀಚು ಆಗಿದ್ದಾಗಿದೆ ಅವನು ಸ್ಟೇಗೆ. ಎಲ್ಲ ವೆಸ್ಟರ್ನ್ ಘಾಟ್ಸ್ ರೇಂಜು ಫುಲ್ಲು. ಕೊಟ್ಟಿಗೆಹಾರದಿಂದ ಕುದುರೆಮುಖ ರೋಡ್ ಮಾತ್ರ ಸೂಪರ್. ಇನ್ನು ಮಾನ್ಸೂನಲ್ಲಿ ಬಂದರೆ ಇನ್ನು ಹೆಂಗೆ. ಇವಾಗ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಏನು ಚೆನ್ನಾಗೇ ಇದೆ. ಇವಾಗಲೂ ಗ್ರೀನ್ರಿ ಎಲ್ಲ ಚೆನ್ನಾಗಿದೆ. ಬಟ್ ಮಾನ್ಸೂನಲ್ಲಿ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಮಳೆಗಾಲದಲ್ಲಿ ಸರಿಯಾಗಿ ನೀರು ಹರಿಯುತ್ತೆ ಆ್ಯಕ್ಚುಲಿ ಇಲ್ಲಿ ನೋಡಿ. ಈಗಂತೂ ನೀರಿಲ್ಲ. ಅಲ್ಲಿ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ಸೀನ್ರಿ. ನೋಡುವ, ಇಲ್ಲಿ ಟರ್ನ್ ತೊಗೊಂಡು ಹೋದರೆ ಕಾಣಿಸುತ್ತೆ ಅನಿಸುತ್ತೆ ಇನ್ನು ಕ್ಲಿಯರಾಗಿ. ಸುಂಕಶಾಲೆ 4 ಕಿಲೋಮೀಟ್ರ್, ಹೊರನಾಡು 35 ಕಿಲೋಮೀಟ್ರು. ಇದೆಲ್ಲ ಈ ಕಾಫಿ ಎಸ್ಟೇಟ್ ನೋಡಿದ್ರೆ ನನಗೆ ಸೇಮ್ ಮುನ್ನಾರ್ ನೆನಪು ಬರ್ತಾ ಇದೆ. ಮುನ್ನಾರ್ ಗ್ಯಾಪ್ ರೋಡ್ ಹಿಂಗೆ ಇದೆ ಸೇಮ್. ಅಕ್ಕಪಕ್ಕ ಎಸ್ಟೇಟ್ ಮಧ್ಯ ರೋಡ್ ಮಾತ್ರ ಅಗ್ಲ ಇದೆ ಇಲ್ಲಿ ಮುನ್ನಾರ್ ಗ್ಯಾಪ್ ರೋಡಲ್ಲಿ. ಇವು ಲಾಂಗ್ ವೀಕೆಂಡ್ ಇರೋದ್ರಿಂದ ಬೆಂಗಳೂರಿಂದ ಹಾಸನ ಕಡೆ ರೋಡ್ ಮಾತ್ರ ಫುಲ್ ರಶ್ಶು. ಸೊ ನಾವು ಅದಕ್ಕೆ ಒಂದು ಐಡಿಯಾ ಮಾಡಿದ್ವಿ ಆ್ಯಕ್ಚುಲಿ. ಗೂಗಲ್ಲು ಬೇಲೂರಿಂದ ಜನ್ನಾಪುರ ಟು ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ತೋರಿಸ್ತಾಯಿತ್ತು. ಬಟ್ ನಾವೇ ಸ್ವಲ್ಪ ಆಲ್ಟ್ರ್ ಮಾಡ್ಕೊಂಡ್ಬಿಟ್ವಿ ರೂಟ್ನ. ಹಾಸನದಿಂದ ಬೇಲೂರು ಹೋಗಲಿಲ್ಲ, ಬೇಲೂರು ಹೋಗೋದು ಬಿಟ್ಟು ಹಾನ್ಬಾಳಿಂದ ಜನ್ನಾಪುರಗೆ ಬಂದು ಜನ್ನಾಪುರದಿಂದ ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಅಲ್ಲಿದ್ದ ಬಂದಿದ್ದು. ಸೊ ಬೇಲೂರು ರೂಟ್ ಆಗಿದ್ದರೆ ಪ್ರಾಬ್ಲಿ ಭಾಳ ಟ್ರಾಫಿಕ್ ಇರೋದು. ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಇಂಥವನ್ನೆಲ್ಲ ತಗೊಂಡೋಗಿ ಪಾಕಿಸ್ತಾನ ಉಡಾಯಿಸ್ಬಿಡಿ. ಹೆಂಗಂದ್ರೆ ಈಗ ವಾರ ಆಗೋ ಥರ ಇದೆನಾ. LCA ನನ್ನ ಮಕ್ಕಳು ಮ್ಯಾಪಲ್ಲೇ ಇರಬಾರ್ದು ಅವರು ಪಾಕಿಸ್ತಾನದವರು. ಫಸ್ಟ್ ನಮ್ಮವರು POK ಆಕ್ಯುಪೈ ಮಾಡ್ಕೋಬೇಕು, ನಮ್ಮ ಜಾಗ ನಾವು ತಗೋಬೇಕು. ಅವಾಗ ಇದೆಲ್ಲ ಟೆರರಿಸಮ್ ಎಲ್ಲ ಹೋಗುತ್ತೆ. ಇಲ್ಲಾಂದರೆ ಇದು ನೆವರ್ ಎಂಡಿಂಗ್ ಸ್ಟೋರಿ. ಓಕೆ, ಅಲ್ಲಿ ಏನು ತೋರಿಸ್ತಾ ಇದ್ನಲ್ಲ ಅದೆಲ್ಲ ಇಲ್ಲಿ ಕಾಣ್ತಾ ಇದೆ ಕರೆಕ್ಟಾಗಿ. ಇವಾಗ ಒಳ್ಳೆ ಸೀನ್. ನಿಲ್ಸ್ಕೊಳ್ಳೋಣ ಇಲ್ಲಿ. ನಾವು ಅಲ್ಲಿದ್ದ ಬಂದಿದ್ದೀವಿ ಇವಾಗ ಆ ಕಡೆಯಿಂದ. ಆ ಗುಡ್ಡದಿಂದ ಅಂತ ಹೇಳಿ ಹಿಂಗೆ ಇಳ್ಕೊಂಡು ಮತ್ತೆ ಗುಡ್ಡ ಹತ್ತಿತ್ತಿರೋದು. ನೋಡುವ ಇಲ್ಲೇನರ ವ್ಯೂ ಇದೆನಾ. ವ್ಯೂ ಇದೆ. ಗುಮ್ಮಿನಕಾಡು ಹಿರೇಬೈಲ್. ಚೆನ್ನಾಗಿ ಕಾಣ್ತಿದೆ. ನಾ ಸುಮ್ಮನೆ ತೊಗೊತಿದ್ದೀನಿ ಆ ಕಡೆ ರೋಡ್ ನಂದು ಹೋಗೋದು, ವ್ಯೂ ನೋಡೋಣ ಅಂತ.
ಎಷ್ಟು ಸಖತ್ತಾಗಿ ಕಾಣ್ತಿದ್ದಾವೆ ಮನೆಗಳು ಮಧ್ಯೆ ಆ ಗ್ರೀನ್ರಿ ಮಧ್ಯೆ ಎಲ್ಲ ನೈಸ್. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಇದೆ ಎಲ್ಲ ಇಲ್ಲಿ ಫುಲ್ಲು. ಈ ಕಂಪ್ಲೀಟ್ ಮಾನ್ಸೂನಲ್ಲಿ ಬಂದಾಗೂ ಕಾಣಲ್ಲ, ಯಾಕಂದರೆ ಫುಲ್ ಮಂಜಿರುತ್ತೆ, ಜಾಸ್ತಿ ಮಳೆನೂ ಇರುತ್ತೆ, ಕ್ಯಾಪ್ಚರ್ ಮಾಡೋಕ್ಕೂ ಆಗೋದಿಲ್ಲ. ಐ ಥಿಂಕ್ ಅರ್ಲಿ ಮಾನ್ಸೂನ್ ಬೆಸ್ಟ್. ನೈಸ್. ಓಕೆ, ಬ್ಯಾಕ್ ಟು ನಮ್ಮ ರೂಟಿಗೆ ಹೋಗೋಣ. ಹಚ್ಚುವಾಗಿದ್ದನ. ಓ, ನಮ್ಮ ಹುಡುಗರು ಇಲ್ಲಿ ನಿಂತಿದ್ದಾರೆ. ಹಾಂ, ಆ್ಯಕ್ಚುಲಿ ಇದು ಜಂಕ್ಷನ್ ಇದೆಯಲ್ಲ ಚಂದು, ಹಿಂಗೆ ಹೋದರೆ ಈಗ ನಾವು ಸ್ಟೇಗೆ ಹೋಗ್ತೀವಿ ಕುದುರೆಮುಖ. ಇದು ಬಂದುಬಿಟ್ಟು ಮೈದಾಡಿ, ಆ ಹಿಲ್ ಸ್ಟೇಷನ್ ಇದೆಯಲ್ಲ ಮೈದಾಡಿ, ಹಂಗೆ ಹೋಗುತ್ತೆ ಇದು ರೋಡು. ಹಾಂ, ಅಲ್ಲಿ ಹಾಕಿದಾರಲ್ಲ ಬೋರ್ಡು ಮೈದಾಡಿ. ಫಸ್ಟು ಹೋಗಿ ಇಲ್ಲಿದೆ ಅಷ್ಟೇ, ಒಂದು 45 ಮಿನಿಟ್ಸ್ ಇದೆ, 23 ಕಿಲೋಮೀಟ್ರು. ಸ್ಟೇಗೆ ಹೋಗಿ ಫ್ರೆಶಪ್ ಆಗಿ ಟೈಮ್ ಮಾಡ್ಕೊಂಡು ಬರೋಣಂತ ಈ ಕಡೆ. ಇದು ಚೆನ್ನಾಗಿ, ಈ ಕಡೆ ಚೆನ್ನಾಗಿದೆ ರೋಡು ಒಳಗಡೆ, ಹಿಲ್ ಸ್ಟೇಷನ್ ಚಿಕ್ಕದು. ಇವಾಗ ಟೈಮ್ ಬಂದು 2:50. ಹಾಂ, ಇನ್ನು ಹೊರಡೋಣ. ಬಂದು ಬಳೋದಾಯ್ತಾ ನೀವು? ಬಂದು ಬಳೋದಾಯ್ತಾ ಇಲ್ಲಿ? ಬಂದು ಬಳೋದಾಯ್ತಾ? ಓಕೆ. ಸೊ ಅದು ಹಿಂದ್ಗಡೆ ರೋಡ್ ಬಂದುಬಿಟ್ಟು ಮೈದಾಡಿ ಅಂತ ಇದೆಯಲ್ಲ ಪ್ಲೇಸ್, ಅಲ್ಲಿಗೆ ಹೋಗುತ್ತೆ. ಒಂದು 2-3 ಗುಡ್ಡ ಇದ್ದಾವೆ ಇಲ್ಲಿ, ಚಿಕ್ಕವು. ವ್ಯೂ ಪಾಯಿಂಟ್ ಇದೆ, ಮೈದಾಡಿ ವ್ಯೂ ಪಾಯಿಂಟ್ ಅಂತಲೇ ಇದೆ, ಸನ್ಸೆಟ್ ವ್ಯೂ ಪಾಯಿಂಟ್ ಅದು. ಹಾಂ, ನಿಂತ್ಕೊಂಡು ಆಫ್ ರೋಡ್ ಮಾಡಿದ್ರೆ ಒಂಥರ ಮಜಾ ಇದೆ. ನಿಂತ್ಕೊಂಡರ ಮಾಡಿ ಕುತ್ಕೊಂಡರ ಮಾಡಿ ಒಟ್ಟು ಮಜಾ ಬರಬೇಕಷ್ಟೆ. ಏನು ಆಫ್ ರೋಡ್. ಅಲ್ಲಿ ನೋಡಲ್ಲಿ ಸಖತ್ತಾಗಿದೆಯಲ್ಲ ಅಲ್ಲಿ ಸ್ಟೇ ಅಲ್ಲ. ನಂಗೆ ಯಾಕೋ ಡೌಟ್ ನಾ ಇಲ್ಲೇ ಬಂದಿದ್ನ ಅಂತ. ಯಾಕೆ ಸ್ಟೇಗಾ? ಅಂತ ಹೇಳಿದ್ನಲ್ಲ. ಹಾಂ. ಹೌದಾ? ನಂಗೆ ಯಾಕೋ ಡೌಟ್ ಇದೆ ಅನಿಸ್ತಿದೆ. ಅದೇ ಕುದುರೆಮುಖ ಪೀಕು ರೇಂಜ್ ಎಲ್ಲ ಫುಲ್ಲು ಅಲ್ಲಿನ. ಹಾಂ, ಮಜಾ ಐತಲ್ಲ ಆಫ್ ರೋಡು. ನಿತೀಶ್ ಹೇಳಿದ್ದ ಆಫ್ ರೋಡ್ ಇದೆ 2-3 ಕಿಲೋಮೀಟ್ರ್ ಬನ್ನಿ ಅಂತ. ಬಟ್ ಒಳ್ಳೆ ವ್ಯೂ ಇದೆಯಲ್ಲ ಸಖತ್ತಾಗಿ. ಚಲೋ. ಹೇಳಿಲ್ಲ. ಓ, ಉತ್ತುಂಗ ಹೋಮ್ ಸ್ಟೇ. ಹೌದಾ? ಚೆನ್ನಾಯ್ತಾ? ಹೌದೇನಾ? ಇಲ್ಲಿದೆ ಎಷ್ಟು ದೂರ? ಏನೋ ಗೇಟ್ ಕಾಣ್ತಿದೆಯಲ್ಲ, ಅದೇ ಇರಬೇಕು. ಕೆಳಗಡೆ? ಹಾಂ, ಕೊಂಡ ವ್ಯೂ, ಬಾಮಿಕೊಂಡ ವ್ಯೂ ಬರುತ್ತೆ ಆ್ಯಕ್ಚುಲಿ ಇಲ್ಲಿ. ಅದು ಹುಡುಗಿಯರು ಕುಂದರ್ಸ್ಕೊಂಡು ಜೀಪ್ ಹೋಯ್ತಲ್ಲ, ಆ ವ್ಯೂ ನೋಡೋಕ್ಕೆ ಕರ್ಕೊಂಬಂದಿರೋದು ಅದು ಜೀಪು ಅವ್ರನ್ನ. ಬಾಮಿಕೊಂಡ ವ್ಯೂ ಪಾಯಿಂಟ್. ಇಲ್ಲಿ ಕಾಫಿ ಎಸ್ಟೇಟ್ ಒಳಗಡೆ ಇದೆ ಗುರು ಇದು ಸ್ಟೇ. ಎಸ್, ನಮ್ಮ ಹುಡುಗ ಬಂದಿದ್ದಾನೆ. ಹಾಯ್, ಗಾಡಿಯಲ್ಲಿ ಹಾಕೋದಾ? ಹೌದಾ? ಓಕೆ. ತಾರ್ ತಂದಿದ್ದು ಚೆನ್ನಾಗಾಯ್ತು ಅನ್ಸುತ್ತೆ. ತಾರ್ಗೆ ತಂದಿದ್ದು ಚೆನ್ನಾಗಾಯ್ತು, ವರ್ಕೌಟ್ ಆಯಿತು ಅಲ್ಲ. ಹಾಂ, ಈ ರೋಡ್ಗೆ. ಹಾಂ, ಅದು ಕಷ್ಟ ಆಗ್ತಿತ್ತು. ಹಾಂ ಸ್ವಲ್ಪ ಲೇಟ್ ಆಯ್ತು ಹೊಡಿದ್ದು. ಹೌದಾ? ಅದಕ್ಕೆ ಅಲ್ಲಿ ಸ್ವಲ್ಪ ಊಟ ಗೀಟಲ್ಲಿ ಮಾಡ್ಕೊಂಡು ನಿಂತ್ಕೊಂಡ್ಬಂದ್ವಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವು ಹಂಗಿದ್ರೆ ಲೇಟ್ ಬರ್ತೀರಾ ಅಂತ ಹೇಳಿದ್ರಲ್ಲ. ಹೌದಾ? ಓಕೆ ಸರಿ. ಹೌದಾ? ಹಾಂ. ಇವತ್ತು ಮಳೆ ಇಲ್ಲಲ್ಲ? ಹೌದಾ? ಹಾಂ, ಚೆನ್ನಾಗಿದೆ. ಹಾಂ, ಓಕೆ. ಅವಿಕೊಂಡು ಈ ಕಡೆ ಬರುತ್ತಲ್ಲ, ಆ ಟಾಪಲ್ಲ, ಗಾಡಿನೇ ತಗೊಂಡು ಹಚ್ಬೋದಲ್ಲ ಅಲ್ಲಿವರೆಗೂ ಆರಾಮ. ಓಕೆ. ಅಲ್ಲ, ಇದು ಹೋಗುತ್ತೆ, ಇದಕ್ಕಿಂತ ನೀವು ಇದರಲ್ಲೇ ಹೋಗಿ ಅಂದರೆ ಅದರಲ್ಲಿ ಮಜಾ ಬರುತ್ತೆ ಅಂತ. ಹಾಂ, ಇದು ತೊಗೊತಾರೆ ಎರಡನ್ನು. ಹಾಂ, ಓಕೆ. ಹಾಂ,
ಎಷ್ಟು ಜನ ಮನೆ ಕಟ್ಸ್ಕೊಂಡಿದ್ದಾರೆ ಇವರು ನೋಡಿ. ಫುಲ್ಲು ಕಾಫಿ ಎಸ್ಟೇಟ್ ಮಧ್ಯೆ. ಫುಲ್ಲೆಲ್ಲ ಫುಲ್ ವೆಸ್ಟರ್ನ್ ಘಾಟ್ಸ್ ರೇಂಜಲ್ಲಿ. ಓಕೆ, ಫ್ರೆಶ್ ಅಪ್ ಆಗುವ ಮೊದಲು. ಸೊ ಇವಾಗ ನಮ್ಮ ಸ್ಟೇಯಿಂದ ಒಂದು ವ್ಯೂ ಪಾಯಿಂಟ್ಗೆ, ಬಾವಿಕೊಂಡ ವ್ಯೂ ಪಾಯಿಂಟ್ಗೆ ಹೋಗಬೇಕು. ನಮ್ಮ ಹುಡುಗರು ಬೈಕ್ ಬಿಟ್ಟು ಜೀಪಲ್ಲಿ ಬರ್ತೀನಿ ಅಂದರು. ನಾನಿವಾಗ ಒಬ್ಬನೇ ಬೈಕ್ ತೊಗೊಂಡಿರೋದು. ಇದೆ ಅಲ್ವಾ ಹೇಳಿದ್ದವರು? ಹಾಂ, ಬನ್ನಿ ಬನ್ನಿ, ಇದೆ. ಫುಲ್ ಆಫ್ ರೋಡ್ ಇದೆ. ನಾ ಜೀಪಲ್ಲಿ ಬೇಡ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೇಚರ್ ಅಂತ ಗಾಡಿ ತೊಗೊಂಡೆ. 2 ಕಿಲೋಮೀಟರ್ಸ್ ಹಾಕಿದ್ದಾರೆ, ಬಟ್ ಎಲ್ಲ ಹಾಳಾಗ್ಬಿಟ್ಟಿದೆ ಮಳೆ ಬಿದ್ದು ಬಿದ್ದು. ಬಾವಿಕೊಂಡ ಆ್ಯಕ್ಚುಲಿ ಅದು, ನಾನು ಬಾವಿಕೊಂಡ ಅಂದ್ಕೊಂಡೆ. ಹಾಂ, ಈ ಕಡೆ ಬನ್ನಿ ಬನ್ನಿ, ಈ ಕಡೆ. ಹಾಂ, ಹೌದಾ? ಹಾಂ, ಸರಿ ಸರಿ. ನಾನು ನಿಲ್ಸಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಕರ್ವಲ್ಲಿ, ಯಾಕಂದ್ರೆ ಒಂದೇ ಏಟಿಗೆ ತೊಗೋಬೇಕು ಅವರು ಕರ್ವಲ್ಲಿ, ಅದಕ್ಕೆ. ಸೊ ಇಲ್ಲಿದ್ದಾನೆ ರೂಟ್ ಮಿಸ್ ಆಗಿದ್ದು. ಅವರು ಜೀಪು ಟರ್ನ್ ಮಾಡ್ಕೊಂಬರ್ತಾವ್ರೆ. ಇಲ್ಲಿ ಕೇಳೋಕ್ಕೆ ಯಾರೂ ಇಲ್ಲ ಗುರು, ಒಬ್ಬರೂ ಇಲ್ಲ. ಒಬ್ಬ ನರ್ಪೇಳೇನೇ ಇಲ್ಲ ಇಲ್ಲಿ. ದಟ್ಟಕ್ಕ ಅಡಿ ನಾವು ಒಳಗೆ ಹೆಂಗೆ ಒಂದು ಕ್ಯಾಪ್ಷನ್ ಹಾಕ್ಬಿಟ್ರೆ ಹಿಂಗೆ ಹಾಕ್ಬಿಟ್ರೆ, ಹೂ ಏನಿದೆ ಗುರು. ಒಂದು ಫೋಟೋ ತಗೊಂಬಿಡೋಣ. ಹೆಂಗೆ ಅನಿಸಿದೆ ನೋಡಿ. ಫುಲ್ ಗಿಡ ಮರ. ಇಲ್ಲಿ ನೀರು ಒಂಥರ ಇದೆ, ಜಾರ್ತಾ ಇದೆ ಸ್ವಲ್ಪ. ಯಾವುದೋ ನದಿ ಹರಿದೋಗುತ್ತೆ ಹಂಗೆ ಅಂತ ಹೇಳಿದರು. ಇದೇನಾ ಅದು? ಅಯ್ಯೋ 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 ಅಯ್ಯೋ, ಕರೆಕ್ಟ್ ಸಿಕ್ತು. ಇದೆ ಅದು ರಿವರ್ ಸ್ಟ್ರೀಮು, ಚೆನ್ನಾಗಿದೆ. ಮಳೆಗಾಲದಲ್ಲಿ ಫುಲ್ಲು ನೀರು ಹರ್ಕೊಂಡು ಹೋಗುತ್ತೆ. ನಾವು ಇವಾಗ ಕರೆಕ್ಟ್ ರೂಟಲ್ಲಿದ್ದೀವಿ. ಇದು ಬರುತ್ತೆ ಅಂತ ಹೇಳಿದರು. ಸಖತ್ತಾಗಿದೆ. ಹಿಂಗಿದೆ ನೋಡಿ, ಫುಲ್ಲು ನಿಶಬ್ದವಾಗಿದೆ, ಯಾರೂ ಇಲ್ಲ. ಹೆಂಗಿದೆ ನೋಡಿ ಮರ ಇದು, ಇಷ್ಟಾಗಲ್ಲ. ಬಟ್ ಸೊಳ್ಳೆ ಮಾತ್ರ ಹೆವಿ ಕಚ್ಚಿದೆ ಗುರು. ಇಲ್ಲಿ ಕಚ್ಚಿದೆ, ಕೆಳಗಡೆ ಎಷ್ಟು ದಪ್ಪ ಗಾದ್ರಿ ಆಗಿಬಿಟ್ಟಿದ್ದಾವೆ. ಬರಲಿ. ಹಾಗೆ ಇರಿ, ಅವನು ಫೋಟೋ ತೆಗಿತೇನೆ. ಮಾಡ್ತೀನಿ. ಹೌದಾ? ಬಾ. ಓಕೆ, ಡನ್. ಹಾಂ, ಜಾರತೆ ಗುರು. ಸೊ ಇದು ಅಟ್ರಾಕ್ಷನ್ ಇಲ್ಲಿಗೆ. ಬಾವಿಕೊಂಡದ್ದು ಒಂಥರ ಇದು ಸಿಂಬಲ್ ಇದು.
ಅಲ್ಲಿ ಹಿಂದ್ಗಡೆ ಸೂರ್ಯ ಇರೋದು ಮೋಡ ಮುಚ್ಕೊಂಡಿದೆ ಅಲ್ವಾ ನೋಡಿ, ಅದಕ್ಕೆ ಆ ಥರ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಈಗ ಏನು ಇರಲಿಲ್ಲ ನೋಡು, ಎಷ್ಟು ಸಡನ್ ಆಗಿ ಮೋಡ ಬಂತು ಅಲ್ಲ. ಅದು ಮೇನ್ ವ್ಯೂ ಪಾಯಿಂಟ್ ಅದೇ ಆ್ಯಕ್ಚುಲಿ. ದಿಲ್ಮಾರ್ ಕಾಣ್ತಾ ಇತ್ತಲ್ಲ ಅದೇ, ಹಿತೇಶ್ದು ಅದು ದಿಲ್ಲು. ಯಾರಿಗೆ ಬರ್ದಿಟ್ಟಿರೋದ ಗೊತ್ತಿಲ್ಲ, ಅಲ್ಲಿ ಕಾಣ್ತಿದೆಯಲ್ಲ ಹಾರ್ಟ್. ಇದಕ್ಕೆ ವ್ಯೂ ಪಾಯಿಂಟ್ ಹೊಂದಿದ್ದವರು. ಗುಡುಗು ಸಿಡ್ಲು ಬರ್ತಿದೆ, ಬೇಗ ಈಗ ಸ್ಟೇಗೆ ಹೊರಡುವ ಸಮಯ. ಅಲ್ಲಿ ಒಬ್ಬ ಹೋಗ್ತಾ ಇದ್ದಾನಲ್ಲ ಟಾಪ್ಗೆ, ಅಲ್ಲಿ ಮಟ್ಟ ಹೋಗ್ಬೋದು, ಕಾಣ್ತಿದೆಯಲ್ಲ ಅಲ್ಲ. ಅಲ್ಲಿಗೆ ಹೋಗ್ಬೋದು, ನಾನು ವಿಡಿಯೋ ಮಾಡ್ತೀನಿ ಜಸ್ಟ್. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವರು ಲಿಟ್ರಲಿ ಚೇಂಜ್ ಆಯಿತು ವೆದರ್. ಅಲ್ಲಿ ಮಾತ್ರ ಸಗದ ಕಾಣ್ತಿದೆಯಲ್ಲ ಅದು ಮಾತ್ರ. ಅಯ್ಯಪ್ಪ ಗುಡುಕ್ತಾ ಐತೆ, ಬರ್ರಪ್ಪ ಬೇಗ. ಬನ್ನಿ, ಮಳೆ ಸ್ಟಾರ್ಟ್ ಆಯಿತು. ಹಾಂ, ಎಷ್ಟು ಸಡನ್ನಾಗಿ ವೆದರ್ ಚೇಂಜ್ ಆಯಿತು ಅಂದರೆ. ಅಲ್ಲಿ ಕ್ಲಿಯರ್ ಇದೆ, ಕೆಳಗಡೆ ಹೋದರೆ ಮಳೆ ಇರೋಲ್ಲ ಮೇ ಬಿ. ಹಾಂ ಹಾಂ, ಅಲ್ಲಿ ಕ್ಲಿಯರ್ ಆಯ್ತಲ್ವಾ. ಹಾಂ, ಬೇಗ ಬೇಗ ಬನ್ನಿ. ಅಯ್ಯೋ ಏನು ಗುಡುಕ್ತಾ ಇದೆ ಗುರು, ಹೆವಿ ಗುಡುಕ್ತಾ ಇದೆ. ಏನು ಸೀನ್ ಇದೆ ನೋಡಿ ಗುರು, ಸೀನ್ರಿ ಮಾತ್ರ ಅಲ್ಟಿಮೇಟ್. ಬರುವ ಮಳೆ ಬರುತ್ತೆ ಅಂತ ಹೇಳಿದರು, ಬಟ್ ಆಲ್ ಆಫ್ ಎ ಸಡನ್ ಎಷ್ಟು ಚೇಂಜ್ ಆಯಿತು ಅಂದರೆ ವೆದರು. ಹಚ್ಚೋದೇನೋ ಹಚ್ಬಿಟ್ವಿ, ನಾನು ಈಗ ಇಳಿಸೋದಿದೆ ನೋಡಿ ಇವಾಗ, ಚಾಲೆಂಜಿಂಗ್ ಟಾಸ್ಕ್. ಎಷ್ಟು ಸನ್ಸೆಟ್ಟು ಆಯಿತು ಚೆನ್ನಾಗಿ, ಅದರಿಂದ ಹಿಂದ್ಗಡೆ ಮೋಡನೂ ಬಂತು, ಹಾಗೆ ಸಖತ್ತಾಗಿ ವ್ಯೂನೂ ಕಾಣ್ತು. ಈಗ ಮತ್ತಾಗಲೇ ಮೋಡವಾಯಿತು, ಈಗ ಬೇರೆ ಥರನೇ ಕಾಣ್ತಿದೆ. ನಾನು ಅವಸರದಲ್ಲಿ ಬೇರೆ ಗಾಡಿ ಹೊಡಿತಾ ಇದ್ದೀನಿ, ಮಳೆ ಸಿಕ್ಕಾಕೋಗ್ಬಿಡ್ದು ಅಂತ. ಅಯ್ಯಪ್ಪ ಏನು ಗುಡ್ಲು ಸಿಡುಗು. ಅವ್ರೇನ ಜೀಪಲ್ಲ ಅವ್ರೆ ಸೇಫಾಗಿ, ನಂದೇ ಗಿರೋದೀಗ. ಅಪ್ಪ ಹೆಂಗಿದೆ ವೆಸ್ಟರ್ನ್ ಘಾಟ್ಸ್. ಈಗ ಗೋಪುರ ಸ್ವಿಚ್ ಆಫ್ ಮಾಡೋಣ ಬೇಗ.